ಹೈಕಮಾಂಡ್ ಹೇಳ್ತದೆ ಇಬ್ಬರು ಕೇಳ್ತಾರೋ ಅನ್ನುವಂಥದ್ದು. ಮತ್ತು ಜೊತೆಗೆ ಕತ್ತಿಯವ್ರ ಮೇಲೆ ಒತ್ತಡ ಬರ್ತಾ ಇದ್ದಾವ. ಇಲ್ಲ ನೀವು BJP ಸಂಘಟನೆ ಮಾಡಿರಿ ಉತ್ತರ ಕರ್ನಾಟಕದಲ್ಲೇ ಅಂತ ಹೇಳ್ಕೊಳ್ತ ನಾಯಕರಿಲ್ಲ ಅನ್ನುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಬಲವಾದಂಥ ನಮ್ಮ BJPಯ ಹೋಲ್ಡಿದ ನೀವು ಮುಂದುವರಿಸಿ ಹೋಗ್ರಿ ಅನ್ನೋಂಥ ಒತ್ತಡ ಮೇಲೆ ತರ್ತಾ ಇರೋದು ನೋಡಿದಾಗ ಪಾರ್ಟಿ ವಿಪ್ಪನ್ನು ಮೀರಿ ಇವರು ಒಬ್ರಿಗೊಬ್ಬರು ವಿರೋಧವಾಗಿ ಎಲೆಕ್ಷನ್ ಮಾಡ್ಬೋದಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅವರು ಇಲ್ಲಿ ನಮ್ಮ ಮೂಡಲಗಿಗೆ, ಇವರು ಇಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ಹುಕ್ಕೇರಿಗೆ, ಅದೇ ಕಾಲಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇಲ್ಲೇನಪ್ಪ ಅಂತಂದ್ರೆ BJPಗರು. ಹೀಗಾಗಿ ಹೊಂದಾಣಿಕೆ ಆಗಿಬಿಡ್ತಾನೆ. ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಕತ್ತಿಯವ್ರ ಮಧ್ಯೆಲ್ಲ ಮೊದಲಿಂದ ಅಣ್ಣ ತಮ್ಮರ ಒಂದು ಸಹೋದರತ್ವ ಇರೋದರಿಂದಾಗೆ ಹೊಂದಾಣಿಕೆ ಆಗ್ತದನ. ಇವರೇನು ಎಂಟ್ರಿ ಆದರೂ ಜಾರಕಿಹೊಳಿ ಅವರಲ್ಲ ಎಂಟ್ರಿ ಆದಾಗ ನಮ್ಮಲ್ಲಿ ಯಾಕೆ ಬಂದ್ರಿ ಅನ್ನೋ ಕಾರಣಕ್ಕಾಯ್ತು ಅಸ್ತಿತ್ವ ಕಾರಣಕ್ಕಾಗಿ ಕತ್ತಿಯವ್ರು ಹೋರಾಟ ಮಾಡಿದರು. ಅಸ್ತಿತ್ವ ಪ್ರಶ್ನೆ ಬಂತು, ರಾಜಕೀಯವಾಗಿ ಹೋರಾಟ ಮಾಡಿದ್ರು. ಆದರೆ ತಮ್ಮನ್ನು ಸ್ವೀಪ್ ಮಾಡಿಕೊಂಡ್ರು, ಗೆದ್ದುಕೊಂಡ್ರು. ಅದೇ ಕಾಲಕ್ಕೆ ಜಾರಕಿಹೊಳಿ ಅವ್ರ ಸಹಿತ ನಮ್ಮದು ಅದಪ್ಪ ಶಕ್ತಿ ಅಂತ ತೋರಿಸ್ಕೊಟ್ರು ವಿರೋಧ ಪಕ್ಷಾಗೆ. ಹೀಗಾಗಿ ಈ ಒಂದೇನು ಸಮೀಕರಣ ಆಗೈತಿ ಇಲ್ಲಿವರೆಗೆ, ಈ ಸಮೀಕರಣ ಬದಲಾಗ್ತದನ. ಯಾಕಂದ್ರೆ ಹೌದು, ಮತ್ತು ಪಾರ್ಟಿ ವಿಪ್ ಮಾಡ್ತದೆ. ನೀವು BJP ಪರ ಮಾಡಬೇಕಪ್ಪ, ಕತ್ತಿಯವರು ನೀವು 3 ಜನ ಅಂತೇಳಿ ಆರ್ಡ್ರ್ ಮಾಡಿದಾಗ ಅದು ಮೀರಿ ನಿಲ್ತಾರ ಇವರು ಅನ್ನುವಂಥದ್ದು. ಇದೇ ಕಾಲಕ್ಕೆ ಅಲ್ಲಿ ಲೋಕಲ್ ಜನವನ್ನು ಹೌದಪ್ಪ ನೀವು ಉಳಿಸ್ಕೊಂಡಿದ್ರಿ ನಿಮ್ಮ ಅಸ್ತಿತ್ವ, ರಾಜಕೀಯ ಅಸ್ತಿತ್ವ, ಆದ್ರೆ ನೀವು BJPಯಲ್ಲಿದ್ದರೆ ಇನ್ನೂ ಹೆಚ್ಚಾಗ್ತದೆ. ಸಾಧ್ಯ ಆದರೆ ಸೌದಿಯವ್ರನ್ನ ತೊಗೊಂಡು ಬಂದರೆ ಅಡ್ಡಿ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ. ಹೀಗಾಗಿ ಈ DCC ಬ್ಯಾಂಕಿನ ನೆಲಗಟ್ಟಿನಲ್ಲಿ ಆದಂತಹ ಒಂದು ಚುನಾವಣೆ, ಮತ್ತು ಅದರಲ್ಲೂ DCC ಬ್ಯಾಂಕ್ನಲ್ಲೇ ಲಿಂಗಾಯತರ ಅಧ್ಯಕ್ಷರು ಮಾಡ್ತಾನೆ ಅಂತೇಳಿ, ಉಪಾಧ್ಯಕ್ಷರು ಮೋಸ್ಟ್ಲಿ ಅವರು ಮಾಡೋ ಸಾಧ್ಯ